Hello everyone, welcome back to my channel Bead Up Abacus. ಇವತ್ತಿನ ಕ್ಲಾಸ್ ಅಲ್ಲಿ 3 ಫಾರ್ಮುಲಾನ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಯಾವಾಗ್ಲೂ ಮಾಡೋ ತರ ಫಸ್ಟ್ ಫಾರ್ಮುಲಾನ ಬರೆಯೋಣ. ಸೊ add 3 ಫಾರ್ಮುಲಾ. add 3 is equals to less 7 add 10. add 30 is equals to less 70 add 100. ಇದು ಯೂನಿಟ್ಸ್ ಪ್ಲೇಸ್ಗೆ, ಇದು ಟೆನ್ಸ್ ಪ್ಲೇಸಿಗೆ. ಇಲ್ಲಿ ಫ್ರೆಂಡ್ ಏನು ಅಂದ್ರೆ ಇಲ್ಲಿ ಆ ನಂಬರ್ನ ಲೆಸ್ ಮಾಡ್ತೀವೋ ಆ ನಂಬರ್ನ ಫ್ರೆಂಡ್ ಅಂತ ಕರಿತೀವಿ. ಸೊ 3 ಫ್ರೆಂಡ್ 7 ಆಗಿರುತ್ತೆ. ಇವಾಗ ನಾನು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ. 2 7 3. ಸೆಕೆಂಡ್ ಕ್ವೆಶ್ಚನ್ 2 5 3. ಥರ್ಡ್ ಕ್ವೆಶ್ಚನ್ 7 3 9. ಫೋರ್ತ್ ಕ್ವೆಶ್ಚನ್ 9 3 less 2. ನೋಡಿ 2 ಡೈರೆಕ್ಟ್ ಇದೆ, 7 ಕೂಡ ಡೈರೆಕ್ಟ್ ಇದೆ, 3 ಈಗ 3 ಡೈರೆಕ್ಟ್ ಹಾಕಕ್ ಆಗಲ್ಲ. ಸೊ ನಾವು ಫಾರ್ಮುಲಾನ ಯೂಸ್ ಮಾಡ್ತೀನಿ. 3 ಫಾರ್ಮುಲಾ 7 ಲೆಸ್ 7 add 10. ಸೊ ನೋಡಿ ಈ ತರ ಲೆಸ್ 7 add 10 ಅಟ್ ಎ ಟೈಮ್ ಮಾಡ್ತೀನಿ. ಸೊ ಆನ್ಸರ್ ಎಷ್ಟು ಅಂದ್ರೆ 12. ನೆಕ್ಸ್ಟ್ 2 ಡೈರೆಕ್ಟ್, 5 ಡೈರೆಕ್ಟ್, 3 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ. ಸೊ ಐ ನೀಡ್ ಟು ಯೂಸ್ ದಿ ಫಾರ್ಮುಲಾ ಲೆಸ್ 7 add 10. ದ ಆನ್ಸರ್ ಈಸ್ 10. ಈ ಎಲ್ಲಾ ಫಾರ್ಮುಲಾಸಿಗೂ ಸೇಮ್ ಫಿಂಗರಿಂಗ್ ಬರುತ್ತೆ, ನೀವು ಫಿಂಗರಿಂಗ್ ಮಾತ್ರ ಮಿಸ್ ಮಾಡಕೂಡದು. ಸೊ ನೆಕ್ಸ್ಟ್ ಏನಿದೆ 7 ಡೈರೆಕ್ಟ್, 3 ಫಾರ್ಮುಲಾ ಲೆಸ್ 7 add 10. ನೆಕ್ಸ್ಟ್ ಏನಿದೆ 9 ಡೈರೆಕ್ಟ್. ದ ಆನ್ಸರ್ ಈಸ್ 19. ನೆಕ್ಸ್ಟ್ 9 ಡೈರೆಕ್ಟ್, 3 ಫಾರ್ಮುಲಾ ಅಪ್ಲೈ ಮಾಡ್ತೀನಿ. 3 ಫಾರ್ಮುಲಾ ಲೆಸ್ 7 add 10, ಲೆಸ್ 7 add 10, ಲೆಸ್ 2 ಡೈರೆಕ್ಟ್. ದ ಆನ್ಸರ್ ಈಸ್ 10. ಈ ರೀತಿ 3 ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ. ಈ ಸತಿ ನಾನು ಯಾವುದೇ ಕ್ವಶನ್ಸ್ ಕೊಡಲ್ಲ, ನೀವೇ ಓನ್ ಆಗಿ ಪ್ರಾಬ್ಲಮ್ಸ್ ನ ಬರ್ಕೊಂಡು ಮಾಡಿ ಟ್ರೈ ಮಾಡಿ. ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನ 2 ಫಾರ್ಮುಲಾ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಫಾರ್ಮುಲಾ, ನೆಕ್ಸ್ಟ್ ಫಾರ್ಮುಲಾನ ಯೂಸ್ ಮಾಡಿ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.